ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ವಿಲೇಜ್ ವ್ಲಾಗ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಒಂದು ಚಾನಲ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋದಲ್ಲೂ ಅಷ್ಟೇ ಏಕಾದಶಿ ಬಗ್ಗೆ ದಿನಾಂಕಗಳು, ಅದರ ಬಗ್ಗೆ ಮಾಹಿತಿಗಳು, ಯಾವುದೆಲ್ಲ ಏಕಾದಶಿ 2026ರಲ್ಲಿ ಬರ್ತವೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಹಾಗೆ ಈ ವಿಡಿಯೋನ ಎಂಡರ್ಗೂ ಸ್ಕಿಪ್ ಮಾಡಿದಾಗೆ ನೋಡಿ. ಏಕಾದಶಿ ಮಾಡೋರ್ಗಾಗಿರ್ಬೋದು, ಪೂಜೆನ ಮಾಡೋರ್ಗಾಗಿರ್ಬೋದು ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. 2026ರಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಏಕಾದಶಿ ಬರ್ತವೆ, ಹಾಗೆ ಯಾವುದೆಲ್ಲ ಏಕಾದಶಿಗಳಿದ್ದಾವೆ, ಹಾಗೆ ಯಾವುದೆಲ್ಲ ಏಕಾದಶಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಯಾವುದೆಲ್ಲ ಏಕಾದಶಿ ತುಂಬಾ ಶ್ರೇಷ್ಠವಾದ ಏಕಾದಶಿಗಳು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಮಾಹಿತಿಗಳನ್ನ ನೋಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಏಕಾದಶಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಅತ್ಯಂತ ವಿಶೇಷ ಸ್ಥಾನ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಪ್ರತಿ ತಿಂಗಳಲ್ಲಿ 2 ಬಾರಿ ಬರುವಂಥ ಈ ಏಕಾದಶಿ ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಿರ್ತಾರೆ. ಪವಿತ್ರ ದಿನಗಳಾಗಿದ್ದಾವೆ ಈ ಏಕಾದಶಿಗಳು. ಹಾಗೆ ಏಕಾದಶಿ ದಿನ ಉಪವಾಸ, ಪೂಜೆ, ವ್ರತ, ಜಪ ಹಾಗೆ ಭಕ್ತಿಯಿಂದ ಕಾಲ ಕಳೆಯೋದ್ರಿಂದ ಮನಸ್ಸಿಗೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪುರಾಣಗಳ ಪ್ರಕಾರ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ಪುಣ್ಯ ಹಾಗೂ ಆತ್ಮಿಕ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಾವು ಹೇಳಿಲ್ಲ, ಹಿರಿಯರು ಹಿಂದಿನಿಂದನೇ ರೂಢಿಸ್ಕೊ ಬಂದ್ಬಿಟ್ಟಿದ್ದಾರೆ ಇದನ್ನೆಲ್ಲ ಕೂಡ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂಥ ಮಹತ್ವ ಆಗಿರ್ಬೋದು, ವಿಶೇಷತೆಗಳಾಗಿರ್ಬೋದು ಇದ್ದಾವೆ. ಹಾಗೆ ಅನೇಕ ಭಕ್ತರು ವರ್ಷ ಪೂರ್ತಿ ಬರುವಂಥ ಎಲ್ಲ ಏಕಾದಶಿಗಳನ್ನು ಭಕ್ತಿಯಿಂದ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ 2026ರಲ್ಲಿ ಬರುವ ಎಲ್ಲ ಏಕಾದಶಿಗಳನ್ನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಡೇಟ್ ಆಗಿರ್ಬೋದು, ಯಾವುದೆಲ್ಲ ಏಕಾದಶಿಗಳಿದ್ದಾವೆ ಅನ್ನೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.